ರಾತ್ರಿ ಸುರಿದಂತಹ ಮಳೆಯ ಪರಿಣಾಮ ಬೆಂಗಳೂರಿನಲ್ಲಿ ರಸ್ತೆಗಳೆಲ್ಲ ಕೆರೆಯಂತೆ ಮಾರ್ಪಟ್ಟಿತ್ತು. ಮಳೆಯ ನಡುವೆ ಕೂಡ ಬೆಂಗಳೂರಿನಲ್ಲಿ ಒಂದು ಭಾರಿ ದುರಂತ ಸಂಭವಿಸಿದೆ. ಆದರೆ ಅಪಾಯಕ್ಕೆ ಜನ ಸಿಲುಕಿಕೊಳ್ಳಿಲ್ಲ. ಬಸ್ ಒಂದು ಧಗಧಗನೆ ಹೊತ್ತುರಿದಿದೆ. ಮಳೆಯ ನಡುವೆಯೂ ಕೂಡ ಈ ಘಟನೆ ಆಗಿದ್ರಿಂದ ಸಾರಿಗೆ ಸಚಿವರು ಇದರ ವರದಿ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಆಗಿದ್ದಾದ್ರೂ ಹೇಗೆ ನೋಡೋಣ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಧಗಧಗ, 20 ಮಂದಿ ಪ್ರಯಾಣಿಕರು ಬಚಾವ್. ಘಟನೆಯ ವರದಿ ಕೇಳಿದ ಸಾರಿಗೆ ಸಚಿವರು. ಒಂದು ಕಡೆ ರಸ್ತೆಯಲ್ಲಿ ನೀರು ನಿಂತು ಕೆರೆಯಂತಾಗಿದೆ, ಮತ್ತೊಂದು ಕಡೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಹೊತ್ತಿ ಉರಿತಾ ಇದೆ. ಭಾರೀ ಮಳೆಯ ಮಧ್ಯೆ ನಾಗವಾರ ಕಡೆಯಿಂದ ಹೆಬ್ಬಾಳದ ಕಡೆಗೆ ಬರ್ತಾ ಇದ್ದ ಬಿಎಂಟಿಸಿ ಬಸ್ ರಸ್ತೆ ಮಧ್ಯದಲ್ಲೇ ನಿಂತಿದೆ. ಎಲೆಕ್ಟ್ರಿಕ್ ಬಸ್ಗೆ ವಿದ್ಯುತ್ ಸಂಪರ್ಕ ಕಡಿತ ಆಗಿ ಬಸ್ ಸ್ಟಾಪ್ ಆಗಿ ಬಸ್ ಹಿಂಬದಿಯಲ್ಲಿ ಹೊಗೆ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 20 ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಬೆಂಕಿಗಾಹುತಿ ಆಗ್ತಾ ಇರುವಂತಹ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕಳೆದ 1 ತಿಂಗಳ ಹಿಂದೆ ಅನಿಲ್ ಕುಂಬ್ಳೆ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದ್ದು, ನಿನ್ನೆ ರಾತ್ರಿ ಮಳೆ ಮಧ್ಯೆನೂ ಕೂಡ ಎಲೆಕ್ಟ್ರಿಕ್ ಬಸ್ಸು ಒತ್ತಿ ಉರಿದಿದೆ ಅಂತಂದರೆ ಏನು ಕಾರಣ ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಈಗ ಬಿಎಂಟಿಸಿಯ ಟೆಕ್ನಿಕಲ್ ಟೀಮ್ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿತ್ತಾ, ವಿದ್ಯುತ್ ಸಂಪರ್ಕ ಕಡಿತ ಆಗಿದ್ದು ಯಾಕೆ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮೀನ್ಸ್ ತನಿಖೆ ಮಾಡಿ ಅದು ಏನು ಕಾರಣ ಅದನ್ನು ಪತ್ತೆ ಹಚ್ಚಿ ಬೇರೆ ಬಿಎಂಟಿಸಿ ಬಸ್ಗಳಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಉದ್ಭವ ಆಗ್ಬೋದು ಅಂತೇಳಿ ಮುಂಜಾಗ್ರತೆ ವಹಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಬಿಎಂಟಿಸಿ ಬಸ್ಗಳು ಈಗ ಡೇಂಜರಸ್ ಆಗ್ತಾ ಇದ್ದಾವೆ. 20 ಪ್ರಯಾಣಿಕರು ನಿನ್ನೆ ಅಪಾಯದಿಂದ ಪಾರಾಗಿರುವಂಥದ್ದು ಅದೃಷ್ಟವಶಾವತ್ತು ಯಾರಿಗೂ ಏನು ಸಂಭವಿಸಿಲ್ಲ. ಜೋರು ಮಳೆ ಬರ್ತಾ ಇದ್ರು ಕೂಡ ಬಿಎಂಟಿಸಿ ಬಸ್ಸು ಒತ್ತಿ ಉರಿದಿದೆ. ಗೊತ್ತಾಗಬೇಕಾಗಿದೆ ತನಿಖೆಯಲ್ಲಿ ಯಾವ ಕಾರಣಕ್ಕೆ ಬಿಎಂಟಿಸಿ ಬಸ್ಸು ಹತ್ತಿ ಉರಿತು, ಜೊತೆಗೆ ಯಾವ ಕಾರಣ ಅದನ್ನು ಪತ್ತೆ ಹಚ್ಚಿ ಬಿಎಂಟಿಸಿಯ ಟೆಕ್ನಿಕಲ್ ಟೀಮ್ ಆ ಸಮಸ್ಯೆ ಮತ್ತೆ ಮರುಕಳಿಸಿದಂತೆ ಎಚ್ಚರಿಕೆ ವಹಿಸ್ತಾರೆ. ಅದನ್ನ ಕಾದು ನೋಡಬೇಕು. ಕಳೆದ ತಿಂಗಳು ಅನಿಲ್ ಕುಂಬ್ಳೆ ರಸ್ತೆ ಬಳಿ ಬಿಎಂಟಿಸಿ ಬಸ್ ಒಂದು ಹೊತ್ತಿ ಉರಿದಿತ್ತು. ಅದು ಮಾಸುವ ಮುನ್ನವೇ ಈ ಘಟನೆ ಸಂಭವಿಸಿದೆ. ಬಸ್ಗೆ ಬೆಂಕಿ ಹೊತ್ತಿಕೊಳ್ಳೋಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡಲು ಬಿಎಂಟಿಸಿ ಟೆಕ್ನಿಕಲ್ ಟೀಮ್ ಮುಂದಾಗಿದೆ. ಇನ್ನು ಇದಕ್ಕೆ ಸಾರಿಗೆ ಸಚಿವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ವರದಿ ಕೇಳಿದ್ದಾರೆ. ಮುಂದಕ್ಕೆ ಈ ರೀತಿ ಅಹಿತಕರ ಘಟನೆಗಳು ಆಗದ ರೀತಿ ನೋಡ್ಕೋಬೇಕು ಅಂತ ಅವ್ರಿಗೆ ಸೂಚನೆ ಕೊಡ್ತೀವಿ. ಇದು ಎಲೆಕ್ಟ್ರಿಕ್ ಬಸ್ಸಸ್ ಉದ್ದೇಶ ಏನು ಅಂದರೆ ಪೊಲ್ಯೂಷನ್ ಕಡಿಮೆ ಆಗಬೇಕು ಅಂತ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಇದೆ. ಲಾಸ್ಟ್ ಟೈಮು ಅಷ್ಟೇ ಒಂದು ಬಸ್ಸು ಇದಾಯ್ತಲ್ಲ, ಅದು ಆ ಸಂದರ್ಭದಲ್ಲೂ ಹೇಳಿದ್ದೆ. ನಮ್ಮಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದು ಕೂಡ 25-26 ಸಾವಿರ ಬಸ್ ಇದೆಯಲ್ಲ, ಒಂದೊಂದು ಆಗುತ್ತೆ, ಅದು ಕೂಡ ಆಗಬಾರ್ದು. ಒಟ್ನಲ್ಲಿ ಈ ರೀತಿಯ ಪ್ರಕರಣಗಳು ಮೇಲಿಂದ ಮೇಲೆ ಸಂಭವಿಸುತ್ತಲೇ ಇದೆ. ಏನಾದರೂ ಅನಾಹುತ ಆದ್ರೆ ಯಾರು ಹೊಣೆ ಎಂಬ ಪ್ರಶ್ನೆ ಎದ್ದಿದೆ. ಬಿಎಂಟಿಸಿ ಕೂಡಲೇ ಎಚ್ಚೆತ್ತು ಬೆಂಕಿಗಾಹುತಿಗಳಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡಬೇಕಿದೆ. ಈಗಾಗಲೇ ಬಿಎಂಟಿಸಿ ಟೆಕ್ನಿಕಲ್ ಟೀಮ್ ಘಟನೆಗೆ ಕಾರಣ ತಿಳಿಯಲು ಮುಂದಾಗಿದ್ದು, ಸಾರಿಗೆ ಸಚಿವರಿಗೆ ಕೊಡುವ ವರದಿಯಲ್ಲಿ ಏನಿರಲಿದೆ ಕಾದು ನೋಡಬೇಕಿದೆ. ಉಮೇಶ್ ಜೊತೆ ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.